ಅತ್ಯಂತ ಅದ್ಭುತವಾಗಿ ಅತ್ಯಂತ ಪ್ರಯೋಗಶೀಲತೆ ನಾವು ನೋಡಿದ್ದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲಿ. ಅವ್ರ ಕಾಲದಲ್ಲಿ ಬಿಸಿ ಊಟ ಸೇರಿದಂತೆ ನಲಿ ಕಲಿ ಇತ್ಯಾದಿ ಅನೇಕ ಪ್ರಯೋಗಗಳನ್ನು ಮಾಡಿದ್ರು. ಆಗ್ಲೂ ಅಷ್ಟೇ, ಇನ್ನೇನು ಅವರು ಪ್ರಸಿದ್ಧಿಗೆ ಬರ್ತಾರೆ ಅಂತಂದಾಗ ಕಿತ್ಬಿಟ್ಟು ಸಹಕಾರ ಸಹಕಾರ ಅಲ್ಲೂ ಅವ್ರು ಒಳ್ಳೆ ಕೆಲಸ ಮಾಡಿದ್ರು. ಈ ಸ್ತ್ರೀ ಶಕ್ತಿ ಸಂಘಗಳಿಗೆಲ್ಲ ಒಂದು ಖಚಿತ ರೂಪ ಕೊಡೋದ್ರಲ್ಲಿ ಮತ್ತೆ ವಿಶ್ವನಾಥ್ ಪಾತ್ರ ಇತ್ತು. ಆದ್ರೆ ವಿಶ್ವನಾಥ್ ಎಂತ ಕಿಲಾಡಿ ಅಂತಂದ್ರೆ, ತಮ್ಮ ಆತ್ಮಕಥೆಯಲ್ಲಿ ಒಬ್ಬ ಹಿರಿಯ ನಟ ಸರೋಜಾದೇವಿ ಅವ್ರ ಜೊತೆಗೆ ಸಂಬಂಧ ಇತ್ತು ಅಂತ ಬರೆದಾಗ ಅದನ್ನು ಕೂಡ ಕ್ರೀಡಾ ಮನೋಭಾವನ ಅದನ್ನ ಎಂಜಾಯ್ ಮಾಡಿ ಸರಿಯಾಗಿ ಬರ್ದಿದ್ದೀರಿ ಅಂದ್ರಂತೆ. ಸ್ಮಿತಾ, ಕಾವೇರಿ ನೀರಾವರಿ ನಿಗಮ ಇದೆಯಲ್ಲ, KRS, ಹಾವೇರಿ, ಇದು ಹಾರಂಗಿ, ಹೇಮಾವತಿ ಎಲ್ಲ ಈ ಎಲ್ಲ ಜಲಾಶಯಗಳು ಅದರ ವ್ಯಾಪ್ತಿಗೆ ಬರುತ್ತೆ. ಕಬಿನಿ ಎಲ್ಲ ಅದನ್ನು ಒಂದು ಸ್ಥೂಲ ರೂಪ ಕೊಟ್ಟು ಅದನ್ನು ಬಳಸಿ ಇವತ್ತು ಅದು ಅಸೆಟ್, ಯಾರೂ ಮಾತಾಡ್ತಾ ಇಲ್ಲ ಅದನ್ನು. ಕಾವೇರಿಗೆ ಇನ್ನೂ ಒಂದು ಭಾಳ ಅದನ್ನು ಕಾವೇರಿ ನೀರಾವರಿ ನಿಗಮ ಮಾಡಿ ಭಾಳ ತುಂಬ ಅದ್ಭುತವಾದ ಅದು ಸ್ವರೂಪ ಕೊಟ್ಟರು. ಅದಕ್ಕೊಬ್ಬರು ತಿಮ್ಮೇಗೌಡರು ಅಂತ IAS ಆಫೀಸರ್, ಅವರು ಟ್ರಾನ್ಸ್ಪೋರ್ಟ್ ಕಮಿಷನರ್ ಇದಾಗಿದ್ರು. ಅವರು ಮಂಗಳೂರು ಅವ್ರನ್ನ MD ಮಾಡಿದ್ರು, ಅವ್ರನ್ನ ಸ್ಪೆಷಲ್ ಆಫೀಸರ್ ಮಾಡಿದ್ರು. ಹಿಂದೆ ದೇವೇಗೌಡರು ಇದ್ದಾಗ ಕೃಷ್ಣ ಭಾಗ್ಯ ಜಲ ನಿಗಮ ಮಾಡಿದ್ರು. ಜಾಮದಾರ್ ಅನ್ನೋ ಒಬ್ಬ ಒಳ್ಳೆ ಅಧಿಕಾರಿ ಆಲ್ಮಟ್ಟಿ ಡ್ಯಾಮ್ ಕಟ್ಟುವಾಗ ಬಾಗಲಕೋಟೆ ಪುನರ್ನಿರ್ಮಾಣ, ನವನಗರ ನಿರ್ಮಾಣ. ಅದೇ ರೀತಿ SM ಕೃಷ್ಣ ಆದಾಗ HK ಪಾಟರು ಕಾವೇರಿ ಜಲ ನಿಗಮ ಮಾಡಿಸ್ಬಿಟ್ಟು ಸ್ಥೂಲ ರೂಪ ಕೊಟ್ಬಿಟ್ಟು ಇದೆಲ್ಲ ವಿಷಾದ ಏನಂದ್ರೆ ಬದ್ರುದ್ದೀನ್ ಅವ್ರು ಮಾಡಿದ IT-BT ಪ್ರಯೋಗಗಳಾಗ್ಲಿ, ನೀರಾವರಿಗೆ ಸಂಬಂಧಪಟ್ಟ ಪ್ರಯೋಗಗಳಾಗ್ಲಿ, ತದನಂತರ ಸರ್ಕಾರಗಳು ನಿರ್ಲಕ್ಷ್ಯ ಎಷ್ಟು ಮಟ್ಟಿಗೆ ಅಂತ ನಾನು 2020ರಲ್ಲಿ ನಾನು ಪವರ್ TV ವತಿಯಿಂದ ಅವ್ರನ್ನ ಸಂದರ್ಶನ ಮಾಡ್ಲಿಕ್ಕೆ ಹೋಗಿದ್ದೆ. ಅವು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಅವ್ರು ಹೇಳಿದರು, ವಿಶೇಷವಾಗಿ ಈ ತಂತ್ರಜ್ಞಾನ ಕ್ಷೇತ್ರದ ಬಗ್ಗೆ ನೋಡಿ, ಚಿನ್ನದ ಮೊಟ್ಟೆ ಇಡುವಂಥ ಕೋಳಿಯ ಕತ್ತಿಸಿಕೆ ಸಾಯಿಸ್ಬಿಟ್ರು ಅಂತಂದ್ಬಿಟ್ಟು ತುಂಬ ಕಠೋರವಾದ ಒಂದು ವಿಷಾದದೊಂದಿಗೆ ಹೇಳಿದ್ರು ಆ ಮಾತು. ಅವ್ರು ಎಂದೂ ಸಿಟ್ಗೆಳ್ತಾ ಇರಲಿಲ್ಲ, ಕಟುವಾದ ಶಬ್ದ ಬಳಸ್ತಾ ಇರಲಿಲ್ಲ. ಚಿನ್ನದ ಮೊಟ್ಟೆ ಇಡುವಂಥ ಕೋಳಿಯನ್ನು ಕತ್ತಿಸಿಕೆ ಸಾಯಿಸ್ಬಿಟ್ರು ಅಂತಂದ್ಬಿಟ್ಟು. ಈಗ ಸರ್ ಇನ್ನೊಂದು ಹೇಳ್ತೀನಿ, ಈಗ ಇವೆಲ್ಲ ಪಹಣಿ ಅವುಗಳೆಲ್ಲ ಟೆಕ್ನಾಲಜಿ ಅಂತ ಹೇಳ್ತೀರ. ನಾನು ಅದಕ್ಕೆ ಸಾಕ್ಷಿ. ಮದ್ದೂರು ತಾಲೂಕಿನಲ್ಲಿ ಮೊದಲ ಪ್ರಾಯೋಗಿಕವಾಗಿ ಪಾಣಿಯನ್ನು ಕಂಪ್ಯೂಟರ್ಗೆ ಪಾಣಿ ಕೊಡುವಂಥ ಯೋಜನೆಗೆ ಚಾಲನೆ, ಭೂಮಿ ಅಂತ ಹೆಸರಿಟ್ರು. ಎಲ್ಲರೂ ಆಡ್ಕೊಬಿಟ್ರು ಸ್ಮಿತಾ. ನಾವಾಗ ರಿಪೋರ್ಟರ್ಗಳು ನಮಗೂ ಹೊಸದಿದು. ಆಗ ರಾಜೀವ್ ಚಾವ್ಲಾ ಅಂತೇಳಿ ಒಬ್ಬ IT ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ರು. ನಾವು ಏನು ಮಾಡಿದ್ವಿ, ಅವ್ರು ಮಾಡಿದ್ರು, ಉದ್ಘಾಟನೆ ಮಾಡಿದ್ರು. ನಾನು ಐ ವಾಸ್ ಕವರ್ಡ್ ದ್ಯಾಟ್ ಪ್ರೋಗ್ರಾಮ್. ಅದು ನೋಡಿ ಇದರ ಫಲಿತಾಂಶ ಹೇಗಿರುತ್ತೆ ಅಂತ. ಕೊನೆಗೆ ಯಾವ ಮಟ್ಟಕ್ಕೆ ಬಂತು ಅಂದರೆ, ಅವರು ವೈರ್ಲೆಸ್ ಇದು ಏನದು ಇಂಟರ್ನೆಟ್ಟಲ್ಲಿ ತಂದಾದರೂ ಇದನ್ನ ಏನು ಇಂಟರ್ನೆಟ್ ಮೂಲಕ ಆದರೆ ಹೇಗಾದರೂ ಸಿಗಬೇಕು ಅಂತ ಎಲ್ಲ ಪ್ರಯೋಗಗಳನ್ನ ಮಾಡಿದ್ರು. ಅದರಲ್ಲಿರೋ ಲೋಪಗಳೆಲ್ಲ ಸ್ಟಾರ್ಟ್ ಆದವು. ಆ ಲೋಪಗಳನ್ನ ಸರಿಪಡಿಸಿ ಈಗ ಯಾವ ಹಂತಕ್ಕೆ ಬಂದಿದೆ ಹೇಳಿ. ಅದು ಅನಿವಾರ್ಯ ಅವಿಭಾಜ್ಯ ಹಂಗಾಗ್ಬಿಟ್ಟಿದೆ ಈಗ ರೈತನಿಗೆ, ಅಲ್ವೇ? ಎಲ್ಲವನ್ನೂ ಬೇರೆ ಬೇರೆ ಸ್ವರೂಪಗಳು ಸೇರ್ಕೊಂಡ್ಬಿಟ್ಟಿದೆ. ಪಾಣಿ ಹೋಯ್ತು, ಬೇರೆಯವನ್ನೆಲ್ಲವೂ ಕಂಪ್ಯೂಟರ್. ಅವತ್ತು ಮಾಡಿದಾಗ ನಾನು ಐ ವಾಸ್ ಅ ವಿಟ್ನೆಸ್ ಫಾರ್ ದಟ್. ಮದ್ದೂರು ತಾಲೂಕಿನಲ್ಲಿ ಭೂಮಿ ಯೋಜನೆ ಯಾರು ಅದನ್ನ ಹೊರಡಲಿಕ್ಕೆ ಅವಕಾಶ ಇದೆ ಅವ್ರು ಮಾತ್ರ ಹೊರಗಡೆ ಇರಬೇಕು, ಮಿಕ್ಕಿದವರೆಲ್ಲ ಕಾನೂನು ಹೋಗ್ಬೇಕು. ದಯವಿಟ್ಟು ಇಡೀ ರಾಷ್ಟ್ರದ ಮೀಡಿಯಾ ಅದನ್ನು ಗಮನಿಸ್ತಾ ಇದೆ. ದಯವಿಟ್ಟು ನಾವು ಡಿಸಿಪ್ಲಿನ್ ಇಂದ ಇರಬೇಕಾಗ್ತದೆ. ತಾವೆಲ್ಲ ಕ್ಷಮಿಸಬೇಕು. ಎಲ್ಲರೂ ಕೂಡ ಟಿವಿಗಳು ಹಾಕಿದ್ದೀವಿ, ಸ್ಕ್ರೀನ್ ಹಾಕಿದ್ದೀವಿ, ಎಲ್ಲರೂ ಹಾಕಿದ್ದೀವಿ. ಹೊರಗಡೆ ಕಾಂಪೌಂಡ್ ಇಂದ ಹಾಕಿದ್ದೀವಿ. ಇನ್ನು ಯಾರು ಬೇಕಾದ್ರೂ ನಿಂತ್ಕೊಂಡು ನೋಡುವಂತ ಒಂದು ಅವಕಾಶ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಸಹಕರಿಸಬೇಕು. ಪ್ರೋಟೋಕಾಲ್ ಪ್ರಕಾರ ಸರ್ಕಾರ ಗೌರವ ಯಾವ ರೀತಿ ಸಲ್ಲಿಸಬೇಕು ಆ ಕೆಲಸನ ನಾವು ಮಾಡಬೇಕಾಗ್ತದೆ. ತಾವೆಲ್ಲ ಸಹಕಾರವನ್ನು ಕೊಡಬೇಕು ದಯವಿಟ್ಟು. ಈಗ ಸರ್ಕಾರದ ಗೌರವ ಆಗ್ತದೆ. ಅದಾದ್ಮೇಲೆ ಮಿಕ್ಕಿದ್ದು ಅವರ ಕುಟುಂಬದ ಏನು ವ್ಯವಸ್ಥೆ ಇದೆ ಆ ರೀತಿ ಒಂದು ಗೌರವ ಅವ್ರು ಮಾಡ್ತಾರೆ. ಮಿಕ್ಕಿದ ಪೊಲೀಸವರು ಯಾವ ಒತ್ತಡ ಇದ್ದು ದಯವಿಟ್ಟು ಒಳಗಡೆ ಯಾರು ಹೋಗಬೇಡಿ. ಏನೇ ಇದ್ರು ಕಾಂಪೌಂಡ್ ಒಳಗಡೆ ನಿಂತ್ಕೊಳ್ಳಿ. ಬೇಕಾದ್ರೆ ನನಗೆ ಹೇಳಿ ನಾನು ಫಾಲೋ ಮಾಡ್ತೀನಿ ನಾನು. ಓಕೆ, ಗಟ್ಟಿಗೆ ವಿಷಯ ಶುರು ಮಾಡಿ. ಸುಮ್ಮನಿರಲ್ಲ ಬಲ
ಇದು. ಅಣ್ಣ ನೀನು ಕುತ್ಕೋಬೇಕು, ಕುತ್ಕೊಳ್ಳೇಬೇಕಣ್ಣ. ಸಕಲ ಸರ್ಕಾರಿ ಗೌರವ ಮಂಡಳಿ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರಿಂದ ಪೂಜ್ಯ ಸಮರ್ಪಣೆ. ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಯವರು ಕರ್ನಾಟಕ ಸರ್ಕಾರ ಇವರಿಂದ ಪೂಜ್ಯ ಸಮರ್ಪಣೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಪರವಾಗಿ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಕೇಂದ್ರ ಗ್ರಾಹಕರ ವ್ಯವಹಾರಗಳ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವರೇ ಭಾರತ ಸರ್ಕಾರ. ಎಚ್.ಡಿ. ಕುಮಾರಸ್ವಾಮಿ ಅವರು ಮಾನ್ಯ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರು ಭಾರತ ಸರ್ಕಾರ. ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾನ್ಯ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರು ಭಾರತ ಸರ್ಕಾರ ಅವರಿಂದ ಪೂಜ್ಯ ಸಮರ್ಪಣೆ. सबका संभावित राजकारण एस एल कृष्ण ಅವರು ಅಜಾತ ಶತ್ರು ಕಳಿಸ್ರಪ್ಪ. ಶ್ರೀ ಯುನಿ ಖಾದರ್ ಖರೀದರು ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭಾ ಏನು ಹೇಳಲ್ಲ. ಇರುತ್ತಾರೆ. ಹಲೋ, ನೀನು ಬಂದ್ರೆ ಯಾರು ಈ ಕಡೆಗೆ ಬನ್ನಿ, ಈ ಕಡೆ ನಿಂತ್ಕೊಳ್ಳಿ. ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಶ್ರೀ ಕ್ಷೇತ್ರ ಆದಿತ್ಯ ಮಹಾಸಂಸ್ಥಾನ ಇವರಿಂದ ಇಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಶ್ರೀ ಎಸ್ ಚಲುವರಾಯ ಸ್ವಾಮಿಯವರು ಮಾನ್ಯ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ. ಮಧ್ಯ ನಿಂತು ಅದನ್ನ ಹೋಗಿ ಜಾಸ್ತಿ ಆದಾಗ